ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲತಾ ಸಚಿನ್ ಯೂಟ್ಯೂಬ್ ಚಾನಲ್. ನನ್ನ ದಿನ ಎಷ್ಟು ಬ್ಯುಸಿಯಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಬಂದರೆ ನಾನು ಕಷಾಯ ಅಥವಾ ಏನೇ ಒಂದು ಜ್ಯೂಸ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಅಡುಗೆಗೆ ಏನೆಲ್ಲ ಬೇಕೋ ಅದನ್ನೆಲ್ಲ ಪ್ರಿಪೇರ್ ಮಾಡಿ ಇಟ್ಟಿರ್ತೀನಿ. ಸೊ ರೈಸ್ ಬೇಕು ಅಂತ ಹೇಳಿ ರೈಸ್ ಮಾಡೋದಕ್ಕೆ ಇಟ್ಬಿಟ್ಟು ಇವತ್ತು ABC ಜ್ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಅಂದ್ಕೊಂಡಿದ್ದೀರಾ ABC ಅಂದ್ರೆ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಅಂತ. ಬಟ್ ನಾನು ಇಲ್ಲಿ ಆಮ್ಲ ಮತ್ತು ಬೀಟ್ರೂಟ್, ಕ್ಯಾರೆಟನ್ನು ಬಳಸಿ ಒಂದು ಜ್ಯೂಸನ್ನು ಮಾಡ್ಕೊಂಡಿದ್ದೀನಿ. ಒಂದೊಂದು ಪದಾರ್ಥವನ್ನು ತಗೊಂಡು ನೀವು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಕುಡಿಬೋದು. ಬೇಕಂದರೆ ಸ್ವಲ್ಪ ನಿಂಬೆಹಣ್ಣು, ಹನಿ ಕೂಡ ಸೇರಿಸ್ಕೊಳ್ಬೋದು. ನಂತರ ನಾನಿಲ್ಲಿ ಕ್ಯಾಪ್ಸಿಕಮ್ ರೈಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು 5 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಕ್ಯಾಪ್ಸಿಕಮ್, ಈರುಳ್ಳಿ, ಟೊಮೆಟೊ, ಇಂಪಾರ್ಟೆಂಟ್ಲಿ ಟೊಮೊಟೊನ ಸೇರಿಸಲೇಬೇಕು, ಆವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ಅರಿಶಿನ, ಹಾಗೆಯೇ ಸ್ವಲ್ಪ ಖಾರದ ಪುಡಿ ಕೂಡ ಸೇರಿಸ್ಕೊಂಡು ನೀವು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬರುತ್ತಲ್ಲ ಅದು ಕೂಡ ಸೇರಿಸ್ಕೊಳ್ಬೋದು. ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ. ನಂತರ ಗೊಜ್ಜನ್ನು ನಾವು ಮಾಡಿಟ್ಕೊಂಡಂಥ ಉದುರಾದ ಅನ್ನಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡ್ರೆ ಬಿಸಿ ಬಿಸಿಯಾದ ಟೇಸ್ಟಿಯಾದ ಕ್ಯಾಪ್ಸಿಕಮ್ ರೈಸು ರೆಡಿ ಆಗುತ್ತೆ. ಇದ್ರ ಜೊತೆಗೆ ಒಂದು ಸಲಾಡ್ ಮಾಡ್ಕೊಳ್ತಾ ಇದ್ದೀನಿ. ಈಸಿಯಾಗಿ ನೆನೆಸಿಟ್ಟಂಥ ಹೆಸರು ಕಾಳು ಮತ್ತು ಕಡಲೆಕಾಳಿಗೆ ಕ್ಯಾಪ್ಸಿಕಮ್, ಸೌತೆಕಾಯಿ, ಈರುಳ್ಳಿ, ಸ್ವಲ್ಪ ಕ್ಯಾರೆಟ್, ಸ್ವಲ್ಪ ಉಪ್ಪು, ಹಾಗೆಯೇ ಪೆಪ್ಪರ್ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ, ಈಸಿಯಾಗೂ ಕೂಡ ಇರುತ್ತೆ, ಹೆಲ್ದಿಯಾಗೂ ಕೂಡ ಇರುತ್ತೆ. ಒಂದು ಪ್ರೋಟೀನ್ ತಗೊಳ್ಳೋದಕ್ಕೆ ಇದು ಒಂದು ಆಪ್ಷನ್ ಅಂತಾನೆ ಹೇಳ್ಬೋದು. ನಿಮಗೆ ಪ್ರೋಟೀನ್ ಸೋರ್ಸು ತುಂಬಾ ವಿಧದಲ್ಲಿ ತಗೊಳ್ಬೋದು. ಇದು ಒಂದು ಸೋರ್ಸಲ್ಲಿ ನೀವು ಪ್ರೋಟೀನ್ ಅನ್ನ ತಗೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಬ್ಯಾಲೆನ್ಸ್ಡ್ ಮೀಲ್ ರೆಡಿ ಆಗುತ್ತೆ. ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ಬಾಕ್ಸ್ಗೆಲ್ಲ ರೆಡಿ ಮಾಡಿ ಕೊಟ್ಟು ಕಳಿಸ್ಬಿಟ್ಟು ಹಾಗೆ ನನ್ನ ಇದು ಒಂದು ಜ್ಯೂಸ್ ಮಾಡ್ಕೊಂಡಿದ್ವಲ್ಲ ABC ಜ್ಯೂಸ್, ಅದನ್ನ ಕುಡಿತಾ ಕುತ್ಕೊಂಡೆ. ಈ ಜ್ಯೂಸ್ ಕುಡಿಯೋದ್ರಿಂದ ಬ್ಲಡ್ ಪ್ಯೂರಿಫೈ ಮಾಡಿಬಿಟ್ಟು ಸ್ಕಿನ್ ಹಾಗೇನೆ ಹೈ ಹೆಲ್ತ್ ಹಾಗೇನೆ ಹಾರ್ಟ್ ಹೆಲ್ತ್ ಕೂಡ ಬ್ಯಾಲೆನ್ಸ್ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ, ಹಾಗೇನೆ ಹೆಲ್ದಿ ಆಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗೇನೆ ಇದರಲ್ಲಿ ರಿಚ್ ಇನ್ ಆಂಟಿ ಆಕ್ಸಿಡೆಂಟ್ಸ್, ವಿಟಮಿನ್ A, ವಿಟಮಿನ್ C ಅಂತಾನೆ ಹೇಳ್ಬೋದು. ನಮ್ಮ ಇಮ್ಯುನಿಟಿ ಸಿಸ್ಟಮ್ನ ಜಾಸ್ತಿ ಮಾಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ಹಾಗೇನೆ ಇದೆ ಬಾಡಿನ ಡಿಟಾಕ್ಸ್ ಮಾಡಿಬಿಟ್ಟು ಡೈಜೆಷನ್ಗೂ ಕೂಡ ಹೆಲ್ಪ್ ಮಾಡಿ ಹೇರ್ ಹೆಲ್ತ್ನ ಕೂಡ ಕಾಪಾಡೋದಕ್ಕೆ ಈ ಜ್ಯೂಸು ಹೆಲ್ಪ್ ಮಾಡುತ್ತೆ. ಇದನ್ನ ನೀವು 1 ತಿಂಗಳು ಕಂಟಿನ್ಯೂಸ್ ಆಗಿ ಖಾಲಿ ಹೊಟ್ಟೆಗೆ ಊಟದಕಿನ ಒಂದು ಅರ್ಧ ಅಥವಾ 1 ಗಂಟೆ ಮುಂಚೆ ಇದನ್ನ ಕುಡಿಯೋದ್ರಿಂದ ಒಳ್ಳೆ ಬೆನಿಫಿಟ್ಸ್ ನಿಮ್ಗೆ ಸಿಗುತ್ತೆ. ಇದನ್ನ ನೀವು 365 ದಿನನೂ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಯೂಸ್ ಮಾಡಿದ್ರು ಕೂಡ ಕೆಲವೊಬ್ಬರಿಗೆ ಸೈಡ್ ಎಫೆಕ್ಟ್ಸ್ ಕೂಡ ಆಗ್ಬೋದು. ಅದೇನಂದ್ರೆ ಲೋ BP ಆಗಿರ್ಬೋದು, ಅಥವಾ ಸ್ಟೊಮಕ್ ಅಪ್ಸೆಟ್ ಆಗಿರ್ಬೋದು, ಅಥವಾ ಕಿಡ್ನಿ ಇಶ್ಯೂಸ್ ಆಗಿರ್ಬೋದು. ಸೊ ಹಂಗಾಗಿ ಇದನ್ನ ನೀವು 365 ದಿನಾನು ಯೂಸ್ ಮಾಡಬೇಡಿ. ಜಸ್ಟ್ 1 ಮಂತ್ 2 ಮಂತ್ ಯೂಸ್ ಮಾಡಿಬಿಟ್ಟು ಮಧ್ಯೆ ನೀವು ಗ್ಯಾಪ್ ಕೊಟ್ಬಿಟ್ಟು ನಂತರ ಬೇಕಾದ್ರೆ ಮತ್ತೆ ನೀವು ರಿಯೂಸ್ ಮಾಡ್ಕೊಳ್ಬೋದು ಈ ಜ್ಯೂಸನ್ನ. ಅಮೃತನೂ ವಿಷ ಅಲ್ವಾ ಜಾಸ್ತಿ ಆದ್ರೆ. ಸೊ ಹಂಗಾಗಿ ಜೊತೆಗೆ ನಿಮ್ಗೆ ಟೈಮ್ ಸಿಕ್ಕಿದ್ರೆ ಈ ರೀತಿ ಬೆಳಗಿನ ಜಾವದ ಬಿಸಿಲಿಗೆ ಒಂದು 10 ರಿಂದ 15 ನಿಮಿಷ ಡೈಲಿ ಕುತ್ಕೊಳ್ಳೋದ್ರಿಂದ ಎಳೆ ಬಿಸಿಲಿಗೆ ಈ ಎಲ್ಲಾ ಬೆನಿಫಿಟ್ಸ್ ಜೊತೆಗೆ ನಿಮ್ಗೆ ವಿಟಮಿನ್ D ಕೂಡ ಸಿಗುತ್ತೆ. ನಿಮ್ಗೆ ಯಾವುದೇ ಸಪ್ಲಿಮೆಂಟ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸ್ಕಿನ್ ತುಂಬಾ ಹೆಲ್ದಿ ಆಗುತ್ತೆ ಬಿಸಿಲಿಗೆ, ಬೆಳಗಿನ ಜಾವದ ಬಿಸಿಲಿಗೆ ಕೂರೋದ್ರಿಂದ. ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ಸ್ವಲ್ಪ ಕೆಲಸಗಳನ್ನೆಲ್ಲ, ಮನೆ ಕೆಲಸಗಳಿರುತ್ತಲ್ವಾ, ಕ್ಲೀನಿಂಗ್ ಅದು ಇದು ಅಂತೆಲ್ಲ ಕೂಡ ಮುಗಿಸ್ಕೊಂಡು ಸ್ವಲ್ಪ ಯೋಗವನ್ನ ಪ್ರಾಕ್ಟೀಸ್ ಮಾಡಿಬಿಟ್ಟು ನಂತರ ನಾನಿಲ್ಲಿ ನಾಡಿ ಶೋಧನ ಪ್ರಾಣಾಯಾಮವನ್ನ ಮಾಡ್ತಾ ಇದ್ದೀನಿ. ಇದನ್ನ ಮಾಡೋದಕ್ಕೂ ಮುಂಚೆ ನೀವು ರೈಟ್ ಸೈಡಲ್ಲಿ ಲೆಫ್ಟ್ ಸೈಡಲ್ಲಿ ನೀವು ಯಾವ ಮುದ್ರೆಯನ್ನಾದ್ರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಜ್ಞಾನ ಮುದ್ರೆಯನ್ನ ಬಳಸಿದ್ದೀನಿ. ರೈಟ್ ಸೈಡಲ್ಲಿ ನೀವು ನಾಸಿಕ ಮುದ್ರೆಯನ್ನ ಯೂಸ್ ಮಾಡಬೇಕಾಗುತ್ತೆ. ಈ ನಾಡಿ ಶೋಧನ ಪ್ರಾಣಾಯಾಮಕ್ಕೆ ನಾಸಿಕ ಮುದ್ರೆಯನ್ನ ನೀವು ಬಳಸಲೇಬೇಕು. ಅದು ರೈಟ್ ಹ್ಯಾಂಡ್ ಅಲ್ಲಿ ನೀವು ಮಾಡೋದ್ರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ. ಇದನ್ನ ಮಾಡೋದಕ್ಕೂ ಮೊದಲು ನೀವು ಕಪಾಲಭಾತಿ ಪ್ರಾಣಾಯಾಮವನ್ನ ಅಭ್ಯಾಸ ಮಾಡಬೇಕು. ಇದನ್ನ ಒಂದು 2 ರಿಂದ 3 ಸಲ ಕಪಾಲಭಾತಿಯನ್ನ ಮಾಡ್ಬಿಟ್ಟು ನಿಮ್ಮ ಯಾವ ಮೂಗಿನ ಒಳ್ಳೆಯಲ್ಲಿ ಕಡಿಮೆ ಉಸಿರು ಬರ್ತಾ ಇರುತ್ತೋ ಆ ಉಸಿರನ್ನ ಆ ಒಂದು ಮೂಗಿನ ಒಳ್ಳೆಯಿಂದ ನೀವು ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಾಗುತ್ತೆ. ಯಾರೆಲ್ಲ ಪ್ರೆಗ್ನೆಂಟ್ ಲೇಡೀಸ್ ಇರ್ತೀರಾ ಅಂತವ್ರು ಕಪಾಲಭಾತಿಯನ್ನ ಪ್ರಾಕ್ಟೀಸ್ ಮಾಡಬಾರ್ದು. ಡೈರೆಕ್ಟ್ ಆಗಿ ನೀವು ನಾಡಿ ಶೋಧನ ಪ್ರಾಣಾಯಾಮವನ್ನ ಮಾಡ್ಬೋದು. ಇದನ್ನ ಯಾವ ರೀತಿ ಅಂದ್ರೆ ನಮ್ಮ ನಾಸಿಕ ಮುದ್ರೆಯನ್ನ ಯಾವ ರೀತಿ ಮಾಡ್ಬೇಕಂದ್ರೆ ತೋರ್ಬೆರಳು ಮತ್ತೆ ಮಧ್ಯದ ಬೆರಳನ್ನ ಹೆಬ್ಬೆರಳಿನ ಕೆಳಗಡೆ ಭಾಗಕ್ಕೆ ಪ್ರೆಸ್ ಮಾಡಿ ಇಟ್ಟು ಮತ್ತೆ ನೀವು ಫಿಂಗರಿಂಗ್ ಏನಿರುತ್ತೆ ಹಾಗೇನೆ ಕಿರು ಬೆರಳು ಏನಿರುತ್ತೆ ಅದೆರಡನ್ನು ಕೂಡ ಓಪನ್ ಮಾಡಿ ಇಡ್ಬೇಕಾಗುತ್ತೆ. ನಂತರ ನೀವು ದೀರ್ಘವಾದ ಉಸಿರನ್ನ ತಗೊಂಡು ನಿಮ್ಗೆ ಗೊತ್ತಾಗುತ್ತೆ ಅಲ್ವಾ ಯಾವ ಕಡೆ ಕಡಿಮೆ ಬರ್ತಿದೆ ಉಸಿರು ಅಂತ ಹೇಳ್ಬಿಟ್ಟು ಆ ಭಾಗದಲ್ಲಿ ನೀವು
ಕ್ಲೋಸ್ ಮಾಡ್ಬೇಕಾಗುತ್ತೆ. ಈ ಹೆಬ್ಬೆರಳಿನ ಸಹಾಯದಿಂದ ಆ ಭಾಗವನ್ನ ಕ್ಲೋಸ್ ಮಾಡಿ ನಾನು ಇಲ್ಲಿ ರೈಟ್ ಸೈಡ್ ಅಲ್ಲಿ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನೀವು ಉಸಿರನ್ನ ತಗೊಂಡಿರ್ತೀರಲ್ಲ, ಆ ಉಸಿರನ್ನ ನೀವು ಲೆಫ್ಟ್ ಸೈಡ್ ಅಲ್ಲಿ ಬಿಡ್ಬೇಕಾಗುತ್ತೆ. ಬಿಟ್ಮೇಲೆ ನಂತರ ಅದೇ ಲೆಫ್ಟ್ ಸೈಡ್ ಅಲ್ಲಿ ದೀರ್ಘವಾದ ಉಸಿರನ್ನ ತಗೊಂಡು ನಿಮ್ಗೆ ಎಷ್ಟೊತ್ತು ಹೋಲ್ಡ್ ಮಾಡೋದಕ್ಕೆ ಆಗುತ್ತೋ ಅಷ್ಟೊತ್ತು ಹೋಲ್ಡ್ ಮಾಡ್ಬಿಟ್ಟು ನಂತರ ನೀವು ಫಿಂಗರಿಂಗ್ ಏನಿರುತ್ತೆ ಅದನ್ನ ನೀವು ಆಪೋಸಿಟ್ ಸೈಡ್ ಅಲ್ಲಿ ಮತ್ತೆ ಕ್ಲೋಸ್ ಮಾಡ್ಬೇಕಾಗುತ್ತೆ. ಅಂದ್ರೆ ಉಸಿರನ್ನ ತಗೊಂಡಿರ್ತೀರಲ್ಲ ಆ ಸೈಡ್ ಅಲ್ಲಿ ಕ್ಲೋಸ್ ಮಾಡ್ಕೊಂಡು ನಂತರ ನೀವು ಹೆಬ್ಬೆರಳನ್ನ ಓಪನ್ ಮಾಡ್ಬೇಕಾಗುತ್ತೆ. ಹೆಬ್ಬೆರಳನ್ನ ರಿಲೀಸ್ ಮಾಡ್ಬಿಟ್ಟು ಆ ಒಂದು ಒರಳೆಯಲ್ಲಿ ಉಸಿರನ್ನ ಬಿಟ್ಟು ಮತ್ತೆ ಅದೇ ಒರಳೆಯಲ್ಲಿ ಉಸಿರನ್ನ ತಗೊಂಡು ನೀವು ಸೇಮ್ ಎರಡು ಸೈಡ್ ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ ನೀವು ಯಾವ ಟೈಮಲ್ಲಾದ್ರೂ ಮಾಡ್ಬೋದು, ಎಷ್ಟೊತ್ತು ಬೇಕಾದ್ರೂ ಕೂಡ ಮಾಡ್ಬೋದು, ಗಂಟೆಗಟ್ಲು ಕೂಡ ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಟಿವಿ ನೋಡ್ತಾ ಮಾಡ್ಬೋದು ಅಥವಾ ಏನಾದ್ರೂ ಮಂತ್ರಗಳನ್ನ ಕೇಳ್ತಾ ಅಥವಾ ಕೆಲವೊಂದು ಭಕ್ತಿ ಗೀತೆಗಳನ್ನ ಕೇಳ್ತಾ ಕೂಡ ನೀವು ಮಾಡ್ಬೋದು. ಇದಕ್ಕೆ ಯಾವುದೇ ಟೈಮಿಂಗ್ಸ್ ಕೂಡ ಇರೋದಿಲ್ಲ. ಯಾವ ಟೈಮಲ್ಲಾದ್ರೂ ಮಾಡ್ಬೋದು, ಊಟ ಆದ್ಮೇಲಾದ್ರೂ ಮಾಡ್ಬೋದು, ಊಟಕ್ಕಿಂತ ಮುಂಚೆ ಆದ್ರೂ ಮಾಡ್ಬೋದು. ಇದನ್ನ ಮಾಡೋದ್ರಿಂದ ನಿಮ್ಗೆ ಗೊತ್ತು, ನಾಡಿಗಳು ನಮ್ಮ ದೇಹದಲ್ಲಿ 72,000 ನಾಡಿಗಳಿದೆ ಅಂತ. ಅದ್ರಲ್ಲಿ ಮೇನ್ ಅಂದ್ರೆ ಹಿಂಡ ಮತ್ತೆ ಪಿಂಗಾಲ ಅಂತ 2 ನಾಡಿಗಳು ಇರುತ್ತೆ. ಆ 2 ನಾಡಿಗಳು ಕೂಡ ಬ್ಯಾಲೆನ್ಸ್ ಆಗಿ ಇಡೋದು ತುಂಬಾನೇ ಹೆಲ್ಪ್ ಆಗುತ್ತೆ. ಯಾಕೆ ಅಂದ್ರೆ ನಮ್ಮ ಬಾಡಿಲಿ ಒಂದೇ ತರ ಇರೋದಿಲ್ಲ, 2 ಕೂಡ ಬ್ಯಾಲೆನ್ಸ್ ಆಗಿ ಇರೋದ್ರಿಂದ ತುಂಬಾನೇ ಹೆಲ್ದಿ ಆಗಿರುತ್ತೆ ಬಾಡಿ. ಈ 2 ಬಾಡಿನೂ ಕೂಡ ಬ್ಯಾಲೆನ್ಸ್ ಆಗಿ ಹಾಗೆ ನಮ್ಮ ನಾಡಿಗಳನ್ನ ಶುದ್ಧ ಮಾಡೋದಕ್ಕೆ ನೀವು ಇದು ನಾಡಿ ಶೋಧನ ಪ್ರಾಣಾಯಾಮ ಅಂತ ಹೇಳಿ ಆ ಹೆಸರಲ್ಲೇ ಇದೆ. ಹಂಗಾಗಿ ನಮ್ಮ ನಾಡಿಗಳನ್ನು ಕೂಡ ಶುದ್ಧ ಮಾಡೋದಕ್ಕೆ ಈ ಒಂದು ನಾಡಿ ಶೋಧನ ಪ್ರಾಣಾಯಾಮ ಹೆಲ್ಪ್ ಮಾಡುತ್ತೆ. ಹಾಗೆ ನಮ್ಮ ಬಾಡಿನ ಬ್ಯಾಲೆನ್ಸ್ ಆಗಿ ಎಲ್ಲಾ ರೀತಿಯಲ್ಲೂ ಕೂಡ ಬ್ಯಾಲೆನ್ಸ್ ಆಗಿ ನಮ್ಮ ಬಾಡಿಯನ್ನ ಶುದ್ಧವಾಗಿ ಇಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬರೀ ಸ್ನಾನ ಮಾಡೋದ್ರಿಂದ ನಮ್ಮ ಬಾಡಿ ಶುದ್ಧವಾಗಲ್ಲ, ನಮ್ಮ ಬಾಡಿನ ಇನ್ಸೈಡ್ ಅಲ್ಲಿ ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಈ ನಾಡಿ ಶೋಧನ ಪ್ರಾಣಾಯಾಮವನ್ನ ನಾವು ಪ್ರತಿನಿತ್ಯ ಕೂಡ ಪ್ರಾಕ್ಟೀಸ್ ಮಾಡ್ಬೋದು. ಹಾಗೆ ಇವತ್ತು ಒಂದು ಹೇರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೇರ್ ಪ್ಯಾಕ್ ಈಗೆಲ್ಲ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ತುಂಬಾ ದಿನನೇ ಆಗಿತ್ತು ಹೇರ್ ಪ್ಯಾಕ್ ಅನ್ನ ಮಾಡ್ಕೊಂಡು, ಜಾಸ್ತಿ ನಾನು ಆಯಿಲ್ ಅನ್ನ ಯೂಸ್ ಮಾಡ್ತಾ ಇದ್ದೆ. ಅದಕ್ಕಾಗಿ ಈ ಹೇರ್ ಪ್ಯಾಕ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಎಲೋವೆರಾ ಜ್ಯೂಸ್ ಅನ್ನ ಅಂದ್ರೆ ಜೆಲ್ ಅನ್ನ ತಗೊಂಡಿದ್ದೀನಿ. ನಂತರ ದಾಸವಾಳದ ಎಲೆ ಮತ್ತೆ ಹೂವನ್ನ ಬಳಸಿದೀನಿ. ಹಾಗೆ ಒಂದು ಮೊಟ್ಟೆಯನ್ನು ಕೂಡ ಬಳಸ್ತಾ ಇದ್ದೀನಿ. ನಂತರ ಇದಕ್ಕೆ ನೆನ್ಸಿಟ್ಟಂತ 1-2 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕೂಡ ಬಳಸಿದೀನಿ. ಇದನ್ನ ಸೇರಿಸ್ಕೊಂಡು ನಾನು ನೀರೆಲ್ಲ ಸೇರಿಸಿಲ್ಲ, ಎಲೋವೆರಾ ಜೆಲ್ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ಕಡಿಮೆ ಸೇರಿಸಿದ್ರೆ ಸ್ವಲ್ಪ ನೀರನ್ನ ಬಳಸಬಹುದು. ನಂತರ ನಿಮ್ಮ ಕೂದಲನ್ನೆಲ್ಲ ಏನಿರುತ್ತೆ ಅದನ್ನೆಲ್ಲ ಕೂಡ ಡಿಟ್ಯಾಂಗಲ್ ಮಾಡ್ಕೊಳ್ಬೇಕಾಗುತ್ತೆ. ಹಾಗೆ ಅಪ್ಲೈ ಮಾಡಿದ್ರೆ ಇನ್ನು ನಿಮ್ಗೆ ತುಂಬಾನೇ ಕಷ್ಟ ಆಗುತ್ತೆ ಹೇರ್ ವಾಶ್ ಮಾಡಿದಾದ್ಮೇಲೆ. ಸೊ ಹಂಗಾಗಿ ಡಿಟ್ಯಾಂಗಲ್ ಮಾಡ್ಕೊಂಡು ನಂತರ ನಾನು ಈ ಹೇರ್ ಪ್ಯಾಕ್ ಅನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದನ್ನ ನಿಮ್ಮ ಸ್ಕ್ಯಾಲ್ಪ್ ಹಾಗೇನೆ ಹೇರ್ ಲೆಂತ್ಗೂ ಕೂಡ ಯೂಸ್ ಮಾಡ್ಬೇಕಾಗತ್ತೆ. ಹೇರ್ಗೂ ಕೂಡ ಹೆಲ್ದಿ ಆಗಿಡೋದಕ್ಕೆ ಹಾಗೇನೆ ಮಾಯಿಶ್ಚರ್ ಆಗಿಡೋದಕ್ಕೆ ಹೇರ್ಗೂ ಕೂಡ ಅಪ್ಲೈ ಮಾಡಿದ್ರೆ ತುಂಬಾನೇ ಹೆಲ್ದಿ ಆಗಿರುತ್ತೆ ಹೇರು. ಸೊ ಇದನ್ನೆಲ್ಲ ಅಪ್ಲೈ ಮಾಡ್ಬಿಟ್ಟು ನಂತರ ನೀವು 2-3 ಗಂಟೆ ಬಿಡ್ಬೇಕಾಗುತ್ತೆ. ಟೈಮ್ ಇಲ್ಲ ಅಂದ್ರೆ 1 ಅವರ್ ಬಿಡ್ಬೋದು. ನಂತರ ಇದನ್ನ ಒಂದು ಮೈಲ್ಡ್ ಆಗಿರುವಂತ ಶಾಂಪೂ ಇಂದ ವಾಶ್ ಮಾಡ್ಬೇಕಾಗುತ್ತೆ. ನೀವು ಪೂರ್ತಿ ಡ್ರೈ ಆಗ್ಲಿಕ್ಕೆ ಬಿಡ್ತೀವಿ ಅಂದ್ರೂ ಕೂಡ ಡ್ರೈ ಆಗ್ಲಿಕ್ಕೆ ಬಿಡ್ಬೋದು. ನಂತರ ಹೇರ್ ವಾಶ್ ಎಲ್ಲ ಆದ್ಮೇಲೆ ನನ್ನ ತಿಂಡಿನ ತಿಂತಾ ಇದ್ದೀನಿ. ಕ್ಯಾಪ್ಸಿಕಮ್ ರೈಸ್ ವಿತ್ ಸಲಾಡ್ ತುಂಬಾನೇ ಟೇಸ್ಟಿ ಆಗಿತ್ತು. ಒಮ್ಮೆ ಯಾರೆಲ್ಲ ಟ್ರೈ ಮಾಡಿಲ್ಲ ಟ್ರೈ ಮಾಡಿ. ಹಾಗೇನೆ ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಅಂತ ಹೇಳ್ಬಿಟ್ಟು ಅನ್ನ ಮತ್ತೆ ಬಸ್ಸಾರು ಮುದ್ದೆ ಎಲ್ಲ ಮಾಡ್ಕೊಂಡಿದ್ದೆ. ಜೊತೆಗೆ ಕಾಳು ಸ್ವಲ್ಪ ಪ್ರೋಟೀನ್ ಇರ್ಲಿ ಅಂತ ಹೇಳ್ಬಿಟ್ಟು ಆಮ್ಲೆಟ್ ಕೂಡ ಮಾಡ್ಕೊಳ್ತಾ ಇದ್ದೆ. ಇವತ್ತು ನಾನು ಬಳಸ್ತಾ ಇದ್ದೀನಿ ನನ್ನ ಹೇರ್ಗೆ ಲಾರಿಯಲ್ ಪ್ಯಾರಿಸ್ ಅವರ ಎಕ್ಸ್ಟ್ರಾರ್ಡಿನರಿ ಆಯಿಲ್ ಸಿರಮ್ ವಿತ್ ಪ್ರೀಶಿಯಸ್ ಫ್ಲೋರಲ್ ಆಯಿಲ್ಸ್ ಇದೆ. ಇದರಲ್ಲಿ ಎಕ್ಸ್ಟ್ರಾರ್ಡಿನರಿ ಮಾಯಿಶ್ಚರ್ ಕೊಡುತ್ತೆ ಕೂದಲಿಗೆ, ಹಾಗೇನೆ ಸಾಫ್ಟ್ನೆಸ್ ಹಾಗೇನೆ ಶೈನ್ ಕೊಡೋದು ಕೂಡ ಹೆಲ್ಪ್ ಆಗುತ್ತೆ. ಇದು ಆಲ್ ಟೈಪ್ಸ್ ಆಫ್ ಏಷ್ಯನ್ ಹೇರ್ಸ್ಗೆ ಸೂಟ್ ಆಗುತ್ತೆ. ಇದನ್ನ ಜಸ್ಟ್ ನಿಮ್ಮ ಹೇರ್ ಲೆಂತ್ಗೆ ಎಷ್ಟು ಬೇಕೋ ಅಷ್ಟನ್ನ ನೀವು ಯೂಸ್ ಮಾಡ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಜಸ್ಟ್ 3 ಡ್ರಾಪ್ಸ್ ನಷ್ಟು ಯೂಸ್ ಮಾಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನಿಮ್ಮ ಹೇರ್ ಲೆಂತ್ ಅನ್ನ ನೋಡ್ಕೊಂಡು ನೀವು ಬೆಳೆಸ್ಬೋದು. ಇದನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ಗೆ ಒಂದು ಲಕ್ಸುರಿ ಶೈನ್ ಕೊಡುತ್ತೆ. ಹಾಗೇನೆ ನಿಮ್ಮ ಹೇರ್ ಅನ್ನ ಟ್ಯಾಂಗಲ್ ಆಗೋದಕ್ಕೆ ಅಂದ್ರೆ ಸಿಕ್ ಆಗೋದಕ್ಕೆ ಬಿಡೋದಿಲ್ಲ. ತುಂಬಾನೇ ಫ್ರೀ ಆಗಿ ಇಟ್ಕೊಳ್ಬಹುದು. ಯಾರೆಲ್ಲ ಆಫೀಸ್ಗೆ ಹೋಗ್ತೀರಾ ಅಥವಾ ಆಚೆ ಹೋಗ್ತೀರಾ, ಆಚೆ ಓಡಾಡೋರ್ಗೆಲ್ಲ
ಗಾಳಿಲಿ ತುಂಬಾನೇ ಹೇರು ಫ್ರಿಜ್ ಆಗುತ್ತೆ ಅಂತವ್ರಿಗೆ ಈ ಒಂದು ಸಿರಮ್ ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ನಾನು ಕೂಡ ಯೂಸ್ ಮಾಡ್ತಾ ಇದ್ದೀನಿ, ಒಳ್ಳೆ ರಿಸಲ್ಟ್ ಅನ್ನ ನನ್ಗೆ ಕೊಟ್ಟಿದೆ. ಯಾರಿಗಾದ್ರೂ ತುಂಬಾ ಲಾಂಗ್ ಹೇರ್ ಇದೆ, ಮೇಂಟೈನ್ ಮಾಡೋಕೆ ಆಗ್ತಾ ಇಲ್ಲ, ತುಂಬಾನೇ ಫ್ರಿಜ್ ಆಗ್ತಾ ಇದೆ, ಹಾಗೇನೆ ತುಂಬಾನೇ ಡ್ರೈ ಅನಿಸ್ತಾ ಇದೆ ಅನ್ನೋರು, ಹಾಗೇನೆ ತುಂಬಾನೇ ಸಾಫ್ಟ್ನೆಸ್ ಇಲ್ಲ ಅನ್ನೋರು ಈ ಒಂದು ಸಿರಮ್ ನ ನೀವು ಬಳಸಬಹುದು. ನಾನು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ತಪ್ಪದೆ ಹೋಗಿ ಚೆಕ್ ಮಾಡಿ. ನನ್ನ ಹಸ್ಬೆಂಡ್ ಮನೇಲಿದ್ರೆ ಏನಾದ್ರೂ ತಿನ್ನೋದಕ್ಕೆ ಡಿಮ್ಯಾಂಡ್ ಮಾಡ್ತಾನೆ ಇರ್ತಾರೆ. ಸೊ ಹಂಗಾಗಿ ಇವತ್ತೊಂದು ಸ್ನಾಕ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಕಷಾಯಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿ ನಂತರ ನಾನು ಈ ಸ್ನಾಕ್ಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಂದು 1/4 kg ಜಾಸ್ತಿನೇ ತಗೊಂಡಿದ್ದೀನಿ ಎಳ್ಳು. ನಿಮ್ಗೆ ಎಷ್ಟು ಉಂಡೆ ಬೇಕೋ ಅಷ್ಟಕ್ಕೆ ನೀವು ಬಳಸ್ಕೊಳ್ಬಹುದು. ಇದು ಕಪ್ಪೆಳ್ಳನ್ನ ಬಳಸಿದ್ದೀನಿ, ನೀವು ಬಿಳಿ ಎಳ್ಳನ್ನಾದ್ರೂ ಬಳಸ್ಬೋದು. ಕಪ್ಪೆಳ್ಳನ್ನ ನೀಟಾಗಿ ವಾಶ್ ಮಾಡಿ ನಂತರ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೊಂಡು ನಂತರ ಒಂದು ಮೀಡಿಯಂ ಉರಿಯಲ್ಲಿ ಸ್ವಲ್ಪ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ನಂತರ ಅದನ್ನ ಆರ್ಲಿಕ್ಕೆ ಎತ್ತಿಟ್ಕೊಂಡು ಅದಕ್ಕೆ ಬೇಕಾಗುವಷ್ಟು ಬೆಲ್ಲಕ್ಕೆ ನಾನು ಇಲ್ಲಿ ಒಂದು 1/4 ಕಪ್ ಅಷ್ಟು ನೀರನ್ನ ಸೇರಿಸಿ ಅಂಟು ಪಾಕ ಮಾಡ್ಕೊಳ್ತಾ ಇದ್ದೀನಿ. ಒಂದೆಳೆ ಪಾಕ ಎರಡೆಳೆ ಪಾಕ ಅಂತಾರಲ್ಲ ಅದೆಲ್ಲ, ಜಸ್ಟ್ ಅಂಟ್ಬೇಕು ಅಷ್ಟೇ ಆ ಪಾಕ. ಅಲ್ಲಿವರೆಗೂ ಅದನ್ನ ಕುದಿಸ್ಕೊಂಡು ನಂತರ ನಾನಿಲ್ಲಿ ಎಳ್ಳನ್ನ ತಗೊಂಡಿದ್ನಲ್ಲ ಅದರಲ್ಲಿ ಅರ್ಧ ಭಾಗನ ನೈಸ್ ಆಗಿ ಪೌಡರ್ ಮಾಡ್ಕೊಂಡು ಇನ್ನರ್ಧ ಭಾಗನ ಹಾಗೇನೆ ಬಿಟ್ಟಿದ್ದೀನಿ. ಒಂದು ಅರ್ಧ ಭಾಗ ಮಾತ್ರ ನಾನು ಪೌಡರ್ ತರ ಮಾಡ್ಕೊಂಡಿದ್ದೀನಿ, ಇನ್ನು ಅರ್ಧ ಭಾಗನ ನಾನು ಹಾಗೇನೆ ಬಿಟ್ಟಿದ್ದೀನಿ. ಇದು ಮಧ್ಯದಲ್ಲಿ ತಿನ್ನೋದಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ನಂತರ ಪಾಕವನ್ನ ಇದರಲ್ಲಿ ಸೇರಿಸ್ಕೊಂಡು ನಿಮ್ಗೆ ಅದ ನೋಡ್ಕೊಳ್ಬೇಕಾಗುತ್ತೆ, ಎಷ್ಟು ಎಳ್ ತಗೊಂಡಿರ್ತೀರಾ ಅಷ್ಟೇ ನೀವು ಪಾಕವನ್ನ ಸೇರಿಸ್ಕೊಂಡು ಬಿಸಿ ಇರುವಾಗ್ಲೇನೆ ಇದನ್ನ ನಿಮ್ಗೆ ಯಾವ ಸೈಜ್ ಅಲ್ಲಿ ಬೇಕೋ ಆ ಸೈಜ್ ಅಲ್ಲಿ ಉಂಡೆಗಳನ್ನಾಗಿ ಮಾಡಿ ನೀವು ಒಂದು ಏರ್ಟೈಟ್ ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಇದನ್ನ ಮಕ್ಕಳ ಲಂಚ್ ಬಾಕ್ಸ್ ಆಗಿರ್ಬೋದು ಅಥವಾ ಸ್ನಾಕ್ಸ್ ಟೈಮ್ ಅಲ್ಲಿ ಹೆಲ್ದಿ ಒಂದು ಸ್ನಾಕ್ಸ್ ಆಗಿ ಕೊಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಯಾರೆಲ್ಲ ಟ್ರೈ ಮಾಡಿಲ್ಲ ಒಂದ್ಸಲಿ ಟ್ರೈ ಮಾಡಿ. ಖಂಡಿತ ಎಲ್ಲರಿಗೂ ಕೂಡ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತುಂಬಾ ಈಸಿಯಾಗಿ ಕ್ವಿಕ್ ಆಗಿ ಮಾಡ್ಕೊಳ್ಬಹುದು. ಯಾರಿಗೆಲ್ಲ ತುಂಬಾ ಕಾಲ್ ನೋವಿದೆ, ತುಂಬಾನೇ ಪೇನ್ ಬರ್ತಾ ಇರುತ್ತೆ. ನನ್ನ ಹಸ್ಬೆಂಡ್ಗಂತೂ ಕಾರ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ತುಂಬಾ ಕ್ಲಚ್ ಬ್ರೇಕು ಎಕ್ಸ್ಲೇಟರ್ನೆಲ್ಲ ಆಪರೇಟ್ ಮಾಡ್ಬೇಕಾದ್ರೆ ಕಾಲ್ ನೋವು ತುಂಬಾನೇ ಬರುತ್ತೆ ಈ ಟ್ರಾಫಿಕ್ ಅಲ್ಲಂತೂ. ಸೊ ಹಂಗಾಗಿ ಈ ಇದರಲ್ಲಿ ರಿಚ್ ಇನ್ ಕ್ಯಾಲ್ಸಿಯಂ ಅಂತಾನೆ ಹೇಳ್ಬೋದು ಎಳ್ಳಲ್ಲಿ. ಸೊ ಹಂಗಾಗಿ ಯಾರಿಗೆಲ್ಲ ಕಾಲು ಸೊಂಟ ಕೈಗಳು ಪದೇ ಪದೇ ನೋವು ಬರ್ತಾ ಇದೆ, ಮೆಡಿಸಿನ್ ಎಲ್ಲ ತಗೊಳ್ಳೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಕಂಟಿನ್ಯೂಸ್ ಆಗಿ ನೀವೇನಾದ್ರು 1 ತಿಂಗಳು ಈ ರೀತಿ ಉಂಡೆಗಳನ್ನ ಮಾಡ್ಕೊಂಡು ತಿಂತಾ ಬಂದ್ರೆ ಅಂದ್ರೆ ಖಂಡಿತವಾಗ್ಲೂ ನೋವುಗಳು ಕಡಿಮೆ ಆಗ್ತಾ ಬರುತ್ತೆ. ಈಸಿಯಾಗಿ ಕೂಡ ಮಾಡ್ಕೊಳ್ಬಹುದು. ನಾನು ಲಾಸ್ಟ್ ಕೂಡ ಒಂದು ರೆಸಿಪಿನ ಎಳ್ಳಲ್ಲಿ ಯಾವ ರೀತಿ ಮಾಡ್ಕೊಳ್ಬಹುದು ಅಂತ ತೋರಿಸಿದ್ದೀನಿ. ಇದು ಕೂಡ ಸಿಮಿಲರ್ ಅನ್ನ, ಸ್ವಲ್ಪ ಚೇಂಜ್ ಇದೆ ಅಷ್ಟೇನೆ. ಟೇಸ್ಟ್ ಕೂಡ ಅಷ್ಟೇನೆ ತುಂಬಾನೇ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಏನಾದ್ರೂ ಸ್ನಾಕ್ಸ್ ಟೈಮ್ ಅಲ್ಲಿ ಮಾಡ್ಕೊಡೋದಕ್ಕಂತೂ ತುಂಬಾನೇ ಚೆನ್ನಾಗಿರುತ್ತೆ. ಹಾಗೆ ಬಾಕ್ಸಿಗೂ ಕೂಡ ಕೊಟ್ಟು ಕಳಿಸ್ಬೋದು. ಹೋಮ್ ಮೇಡ್ ಕೂಡ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಯಾವುದೇ ಜಂಕ್ ಅನ್ನ ಮಕ್ಕಳಿಗೆ ಕೊಡೋದ್ರ ಬದಲು ಈ ರೀತಿ ಹೆಲ್ದಿಯಾಗಿ ಮಾಡ್ಕೊಡ್ಬೋದು. ನಾನು ಲಾಸ್ಟ್ ಒಂದು ರೆಸಿಪಿನ ಶೇರ್ ಮಾಡಿದ್ದೆ, ಅದು ಫುಲ್ ಪೌಡರ್ ಮಾಡ್ಬಿಟ್ಟು ಬೆಲ್ಲನ ಹಾಗೇನೆ ಕಟ್ಬಿಡೋದು, ಬೆಲ್ಲ ಹಾಕ್ಬಿಟ್ಟು. ಆದ್ರೆ ಇದರಲ್ಲಿ ಸ್ವಲ್ಪ ಕ್ರಿಸ್ಪಿಯಾಗಿ ಸಿಗ್ತಾ ಇರುತ್ತೆ. ಶೇಂಗಾ ಮಿಠಾಯಿ ಎಲ್ಲ ತಿಂತೀವಲ್ಲ ಆ ರೀತಿಯಾಗಿ ಎಳ್ಳು ಮಧ್ಯದಲ್ಲಿ ಸಿಗ್ತಾ ಇರುತ್ತೆ. ತಿನ್ನೋದಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಯಾರಿಗೆಲ್ಲ ಕ್ರಿಸ್ಪಿಯಾಗಿ ತಿನ್ನೋದಕ್ಕೆ ಇಷ್ಟ ಅನ್ಸುತ್ತೆ, ಚಂಕ್ಸ್ ಏನಾದ್ರೂ ಒಳಗಡೆ ಇರ್ಬೇಕು ಅಂದ್ರೆ ಖಂಡಿತವಾಗ್ಲೂ ಈ ರೀತಿ ಟ್ರೈ ಮಾಡ್ಬೋದು. ತುಂಬಾನೇ ಒಂದು ಹೋಮ್ ಮೇಡ್ ಕ್ರೀಮ್ ಅನ್ನ, ಫೇಸ್ ಕ್ರೀಮ್ ಅನ್ನ ಕೂಡ ಮಾಡ್ಕೊಳ್ಳೋಣ. ಯಾವ ರೀತಿ ಮನೆಯಲ್ಲೇನೆ ಕ್ರೀಮ್ ಮಾಡ್ಕೊಳ್ಬಹುದು ಅಂತ ಶೇರ್ ಮಾಡ್ಕೊಳ್ತೀನಿ. ಆಂಟಿ ಏಜಿಂಗ್, ಆಂಟಿ ರಿಂಕಲ್, ಹಾಗೇನೆ ಫೈನ್ ಲೈನ್ಸ್ ಬಂದಿರತ್ತಲ್ಲ ಅದನ್ನೆಲ್ಲ ಕಡಿಮೆ ಮಾಡೋದಕ್ಕೆ ಈ ಒಂದು ಕ್ರೀಮು ಹೆಲ್ಪ್ ಮಾಡುತ್ತೆ. ಬನ್ನಿ ಯಾವ ರೀತಿ ಕ್ವಿಕ್ ಆಗಿ ಮಾಡ್ಕೊಳ್ಬಹುದು ಅಂತ ತೋರಿಸ್ಕೊಡ್ತೀನಿ. ಯಾರಿಗೆಲ್ಲ ಆಚೆ ಕ್ರೀಮ್ಗಳನ್ನ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಖಂಡಿತವಾಗ್ಲೂ ಈ ರೀತಿ ಮನೆಯಲ್ಲೇನೆ ಮಾಡ್ಕೊಳ್ಬಹುದು. ಈ ಒಂದು ಫೇಸ್ ಕ್ರೀಮ್ ಅನ್ನ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಹೆಲ್ವೆರಾ ಜೆಲ್ ಅನ್ನ ಬಳಸಿದ್ದೀನಿ, ಪ್ರೊಸೆಸ್ಡ್ ಹೆಲ್ವೆರಾ ಜೆಲ್ ಅನ್ನ ಬಳಸಿದ್ದೀನಿ. ನಂತರ ನಾನಿಲ್ಲಿ ಗ್ಲಿಸರಿನ್ ಕೂಡ 1 ಟೇಬಲ್ ಸ್ಪೂನ್ ಅಷ್ಟು ಬಳಸಿದ್ದೀನಿ. ರೋಸಿ ಆಯಿಲ್ ಅದನ್ನು ಕೂಡ ನಾನು ಒಂದು 5ರಿಂದ 6 ಡ್ರಾಪ್ಸ್ ನಷ್ಟು ಯೂಸ್ ಮಾಡಿದ್ದೀನಿ. ಇದು ಎಲ್ಲದರ ಲಿಂಕ್ ಅನ್ನ ನಾನು ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಬೋದು. ಇದನ್ನ ಸೇರಿಸ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಒಂದು ಏರ್ಟೈಟ್ ಬಾಕ್ಸ್ ಅಲ್ಲಿ ಇಟ್ಟು ನೀವು ಸ್ಟೋರ್ ಮಾಡಬೇಕಾಗುತ್ತೆ. ಆದಷ್ಟು ಗ್ಲಾಸ್ ಬಾಕ್ಸ್ ಆದ್ರೆ ತುಂಬಾನೇ ಒಳ್ಳೇದು. ಇದರ ಲಿಂಕ್ ಅನ್ನು ಕೂಡ ಶೇರ್ ಮಾಡ್ತೀನಿ, ಯಾರಿಗಾದ್ರೂ ಬೇಕಾದ್ರೆ ಚೆಕ್ ಮಾಡ್ಬೋದು. ಒಂದು ಹೆಲ್ತಿ ಹೋಮ್ ಮೇಡ್ ಅಂತಾನೆ ಹೇಳ್ಬೋದು.
ಇದನ್ನ ನೀವು ಮಾಯಿಶ್ಚರೈಸರ್ ತರನು ಕೂಡ ಯೂಸ್ ಮಾಡಬಹುದು. ಡೇ ಟೈಮ್ ಅಲ್ಲಿ ಕೂಡ ಯೂಸ್ ಮಾಡಬಹುದು. ನಾರ್ಮಲ್ ಮಾಯಿಶ್ಚರೈಸರ್ ನ ಯಾವ ರೀತಿ ಯೂಸ್ ಮಾಡ್ತೀವೋ ಅದೇ ರೀತಿ, ಹಾಗೇನೆ ನೈಟ್ ಟೈಮ್ ಅಲ್ಲಿ ಕೂಡ ಯೂಸ್ ಮಾಡಬಹುದು. ಅಪ್ಲೈ ಮಾಡಿದ ತಕ್ಷಣ ನೀವು ನೋಡ್ತಾ ಇರಬಹುದು ಆ ಗ್ಲೋನ ಫೇಸ್ ಅಲ್ಲಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು. ಹಾಗೆ ಇದನ್ನ ಅಪ್ಲೈ ಮಾಡ್ಬಿಟ್ಟು ಒಂದು ಒಳ್ಳೆ ಮಸಾಜ್ ಕೊಟ್ರೆ ಒಂದು ಒಳ್ಳೆ ಫೇಸ್ ಕ್ರೀಮ್ ಆಗಿ ಈ ಒಂದು ಕ್ರೀಮು ರೆಡಿ ಆಗುತ್ತೆ. ಇದನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಫೇಸ್ ಅಲ್ಲಿ ಇರುವಂತ ರಿಂಕಲ್ಸ್ ಅಥವಾ ಫೈಲೆನ್ಸ್ ಹಾಗೇನೆ ಸ್ಕಿನ್ ತುಂಬಾನೇ ಡ್ರೈ ಆಗಿದೆ ಅಥವಾ ಸ್ಕಿನ್ ಪಿಗ್ಮೆಂಟ್ ಆಗಿದೆ ಅನ್ನೋರು ಕೂಡ ಈ ಒಂದು ಕ್ರೀಮ್ ಅನ್ನ ಯೂಸ್ ಮಾಡಬಹುದು. ಇದನ್ನ ಯೂಸ್ ಮಾಡೋದ್ರಿಂದ ಸ್ಕಿನ್ ಗ್ಲೋ ಆಗಿ ಬ್ರೈಟ್ ಆಗಿ ಹಾಗೆ ನಮ್ಮ ಸ್ಕಿನ್ ಅಲ್ಲಿ ಇರುವಂತ ರಿಂಕಲ್ಸ್ ಪೋರ್ಸ್ ಎಲ್ಲಾನು ಕೂಡ ಕಡಿಮೆ ಮಾಡೋದಕ್ಕೆ ಈ ಒಂದು ಕ್ರೀಮು ಹೆಲ್ಪ್ ಆಗುತ್ತೆ. ಇದೊಂದು ಆಲ್ ಇನ್ ಒನ್ ಕ್ರೀಮ್ ಅಂತಾನೆ ಹೇಳ್ಬಹುದು. ಹಾಗೇನೆ ಪಿಂಪಲ್ಸ್ಗೂ ಕೂಡ ಈ ಒಂದು ಕ್ರೀಮ್ ಹೆಲ್ಪ್ ಆಗುತ್ತೆ. ಯಾರಿಗೆಲ್ಲ ಆಚೆ ಮಾಯಿಶ್ಚರೈಸರ್ ಅಥವಾ ಕ್ರೀಮ್ ಗಳನ್ನ ಯೂಸ್ ಮಾಡೋದಕ್ಕೆ ಇಷ್ಟ ಇಲ್ಲ ಅನ್ನೋರು ಈ ರೀತಿ ಹೋಮ್ ಮೇಡ್ ಕೂಡ ಮಾಡ್ಕೊಳ್ಬಹುದು. ತುಂಬಾನೇ ಹೆಲ್ದಿ ಆಗಿರುತ್ತೆ. ನಾನಂತೂ ಡೈಲಿ ಬೇಸಿಸ್ ಅಲ್ಲಿ ಈ ಒಂದು ಕ್ರೀಮ್ ಅನ್ನ ಯೂಸ್ ಮಾಡ್ತೀನಿ. ಇದನ್ನ ನೀವು ಡೇ ಅಂಡ್ ನೈಟ್ ಯಾವಾಗ್ಲಾದ್ರೂ ಕೂಡ ಯೂಸ್ ಮಾಡಬಹುದು. 2 ಟೈಮ್ ಕೂಡ ಯೂಸ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಕೂಡ ಸಿಗತ್ತೆ. ಈ ಲಾಸ್ಟ್ ಕ್ಲಿಪ್ಪಿಂಗ್ಸ್ ಏನೆಲ್ಲ ನೋಡಿದ್ರಿ, ನಮ್ಮ ಏರಿಯಾದಲ್ಲಿ ಗಣೇಶ ಕೂರಿಸಿದ್ರು. ಆ ಗಣೇಶ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಆರ್ಕೆಸ್ಟ್ರಾನ ಆರ್ಗನೈಸ್ ಮಾಡಿದ್ರು. ಸೊ ಆರ್ಕೆಸ್ಟ್ರಾದಲ್ಲಿ ಮಾಡಿದಂತ ಒಂದು ಪರ್ಫಾರ್ಮೆನ್ಸ್ ಆಗಿತ್ತು. ಇದೆಲ್ಲಾನು ಕೂಡ ಅದ್ಭುತವಾಗಿ ಮೂಡಿ ಬಂದಿತ್ತು. ನನಗೂ ಕೂಡ ತುಂಬಾನೇ ಇಷ್ಟ ಆಯ್ತು. ನಿಮ್ಮ ಹತ್ರ ಎಲ್ಲಾನು ಕೂಡ ಶೇರ್ ಮಾಡ್ಕೊಳ್ಬೇಕಂತ ಹೇಳಿ ಸೊ ಶೇರ್ ಮಾಡಿದೀನಿ. ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ನಿಮ್ಮ ಅಭಿಪ್ರಾಯ ಅನಿಸಿಕೆನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಓಕೆ, ನಾನು ಈ ವ್ಲಾಗನ್ನ ಇಲ್ಲೇನ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಈ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಕರುನಾಡು.